ಉಡುಪಿಯಲ್ಲಿ ಕಿಂಡಿ ಅಣೆಕಟ್ಟಿನಿಂದ ಮುಳುಗಿದ ಕೃಷಿ ಭೂಮಿ, ಫಲವತ್ತಾದ ಅಡಿಕೆ ತೋಟದಲ್ಲಿ 6 ರಿಂದ 7 ಅಡಿ ನೀರು ನಿಂತು ಹಾನಿಯಾಗ್ಬಿಟ್ಟಿದೆ. ಯೋಜನೆ ಪೂರ್ಣಗೊಂಡ 1 ವರ್ಷದಲ್ಲೇ ರೈತರಿಗೆ ಕಂಟಕ ಎದುರಾಗ್ತಾ ಇದೆ. ಉಡುಪಿ ಜಿಲ್ಲೆ ಹೆಬ್ರಿಯ ಕುಚ್ಚೂರು ಚಾಲ ಗ್ರಾಮದಲ್ಲಿ ಸಂಕಷ್ಟ ಎದುರಾಗಿದೆ. ಅವೈಜ್ಞಾನಿಕವಾಗಿ ಅಣೆಕಟ್ಟು ನಿರ್ಮಾಣ ಮಾಡಿರುವಂತ ಒಂದು ಆರೋಪ ಕೇಳಿಬರ್ತಾ ಇದೆ. ಕೃಷಿ ತೋಟಗಳಿಗೆ ಅಣೆಕಟ್ಟಿನ ಹೆಚ್ಚುವರಿ ನೀರು ಹರಿದು ಹಾನಿಯಾಗಿದೆ. ಸಚಿನ್ ಚಂದ್ರಣ್ಣ ಎಂಬುವರ 4.70 ಎಕರೆ ಕೃಷಿ ಭೂಮಿಗೆ ಹಾನಿಯಾಗಿದೆ. ಸಣ್ಣ ನೀರಾವರಿಯ ಅಂತರ್ಜಲ ನಿರ್ವಹಣಾ ಇಲಾಖೆಯಿಂದ ನಿರ್ಲಕ್ಷ್ಯ ಮಾಡಲಾಗಿದೆ ಅನ್ನುವಂಥ ಆರೋಪ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅಣೆಕಟ್ಟಿಗೆ ಸೂಕ್ತ ತಡೆಗೋಡೆ ನಿರ್ವಹಣೆ ಇಲ್ಲದೆ ಇರೋದೇ ಈ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಡ್ಯಾಮ್ ನಿರ್ಮಾಣದ ವೇಳೆ ಸ್ಥಳೀಯ ರೈತರನ್ನ ವಿಶ್ವಾಸಕ್ಕೆ ಪಡೆಯದೆ ಅಸಡ್ಡೆಯನ್ನ ತೋರಿಸಿ ನಿರ್ಮಾಣವನ್ನ ಮಾಡಲಾಗಿದೆ. ಆದ್ರೆ ಈಗ ನೋಡಿ, ಅದೇ ರೈತರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. 88 ಕೋಟಿ ರೂಪಾಯಿ ವೆಚ್ಚದ ಅಣೆಕಟ್ಟಿನಿಂದ ಕೃಷಿಕರಿಗೆ ಈಗ ಕಂಟಕ ಎದುರಾಗಿದೆ. 80 ಕೋಟಿ ವೆಚ್ಚದಲ್ಲಿ ಅಣೆಕಟ್ಟು ನಿರ್ಮಾಣ ಆಗತ್ತೆ. ಈ ಅಣೆಕಟ್ಟನ್ನ ಇಷ್ಟು ದುಡ್ಡು ಖರ್ಚು ಮಾಡಿ ಅಲ್ಲಿ ಕಟ್ತಾರೆ ಅಂತ ಹೇಳಿದ್ಮೇಲೆ ಅದೆಲ್ಲವೂ ಕೂಡ ಸರಿಯಾಗಿರ್ಬೇಕಲ್ವಾ? ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಲ್ವಾ? ಪ್ಲಾನಿಂಗ್ ಹೆಂಗಿರ್ಬೇಕು ಹೇಳಿ, ಯಾರಿಗೂ ಏನೂ ಸಮಸ್ಯೆ ಆಗಬಾರ್ದು ಅಂತ. ಇವರು ಅದೇನು ಯೋಚನೆ ಮಾಡಲಿಲ್ಲ. ಅಲ್ಲಿನ ರೈತರನ್ನ ವಿಶ್ವಾಸಕ್ಕೂ ತೆಗೆದುಕೊಳ್ಳಿಲ್ಲ. ಕಟ್ಟಬೇಕು, ಕಟ್ಟಿದೀವಿ ಅಷ್ಟೇನೆ. ದುಡ್ಡು ಬೇಕು, ದುಡ್ಡು ಬಂದಿದೆ ಅಷ್ಟೇನೆ. 88 ಕೋಟಿ ಏನು ಬಂದಿದೆ, ಕಟ್ಟಬೇಕು, ಕಟ್ಟಿದ್ದೀನಿ. ಅದ್ರದ ಸಮಸ್ಯೆ ಏನಾಗತ್ತೆ? ಅದ್ರ ಬಗ್ಗೆ ಚಿಂತೆನೂ ಇಲ್ಲ, ಯೋಚನೆನೂ ಇಲ್ಲ. ಜಮೀನನ್ನ ಸರ್ಕಾರವೇ ಸ್ವಾಧೀನಪಡಿಸಿ ಪರಿಹಾರ ನೀಡಲಿ ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ನಮ್ಗೆ ಆಗಲ್ಲ, ಇಲ್ಲಿ ಬೆಳ್ಕೊಂಡು ತಿನ್ನಕ್ಕಂತೂ ಆಗಲ್ಲ, ದುಡ್ಕೊಂಡು ತಿನ್ನಕ್ಕಂತೂ ಆಗಲ್ಲ. ಈ ಥರ ತೋಟದಲ್ಲಿ ಕೆರೆನೋ ಹೊಳೆನೋ ಹಳ್ಳನೋ ಇದ್ದಂಗೆ ನೀರಿದ್ರೆ ಬೆಳೆ ಬೆಳೆಯೋದು ಹೆಂಗೆ ಸಾಧ್ಯ ಆಗತ್ತೆ? ಇದು ಯಾರಿಂದ ಆಗಿರೋದು ಅನ್ಯಾಯ? ಇದು ಅನ್ಯಾಯ ಅಲ್ವಾ ರೈತರಿಗಾಗಿರೋದು? ದುಡ್ಕೊಂಡು ತಿಂತಿದ್ರು ತಾನೇ ಅವ್ರು ಕಷ್ಟಪಡ್ತಿದ್ರು, ಫಸಲು ಪಡ್ಕೊಳ್ತಾ ಇದ್ರು, ಅದರಿಂದ ಜೀವನ ಮಾಡ್ತಾ ಇದ್ರು. ಇಲ್ಲಿ 88 ಕೋಟಿ ಖರ್ಚು ಮಾಡಿ ಅಣೆಕಟ್ಟು ನಿರ್ಮಾಣ ಮಾಡಿದ್ದೀರಾ. ಯಾವ ಖುಷಿಗೆ? ಇಷ್ಟ್ರ ಮಟ್ಟಿಗೆ ಹಾನಿಯಾಗಿದೆ, ಡ್ಯಾಮೇಜ್ ಆಗಿದೆ ಅಂದರೆ ಯಾರು ಹೊಣೆ? ಹೋಯ್ತಲ್ಲ, ಎಲ್ಲ ನೀರಲ್ಲಿ ಹೋಮ ಮಾಡಿದಂಗೆ ಆಯ್ತಲ್ಲ. ಅವ್ರು ಅಷ್ಟು ಕಷ್ಟಪಟ್ಟಿದ್ದು, ಬೆಳೆ ಬೆಳೆದಿದ್ದು ಎಲ್ಲ ಹೋಯ್ತಲ್ಲ. 88 ಕೋಟಿ ನಿಮಗೇನು ಅದೇನೋ, 88 ಕೋಟಿ, ಬಟ್ ಆ ರೈತರಿಗೆ ಎಷ್ಟು ಅನ್ಯಾಯ ಆಗಿದೆ. ಹಾಗಾಗಿ ಆಗ್ರಹಿಸ್ತಾ ಇದ್ದಾರೆ. 6 ರಿಂದ 7 ಅಡಿ ನೀರು ನಿಂತಿದೆ ಅಂದರೆ ಏನು ವ್ಯವಸಾಯ ಮಾಡ್ಬೋದು, ಏನು ಬೇಸಾಯ ಮಾಡ್ಬೋದು, ಅದರಿಂದ ಏನು ಫಲ ನಿರೀಕ್ಷಿಸ್ಬೋದು? ಇರೋದು ಜಾಗನೂ ಹೋಯ್ತು ಅಂತಂದರೆ ಇನ್ನೇನು ಮಾಡ್ತಾರೆ? ಮನೇಲಿ ಕುತ್ಕೊಳ್ಳೋಕ್ಕಾಗುತ್ತೆ? ಸುಮ್ಮನೆ ಜೀವನ ನಡಿಬೇಕಲ್ಲ. ಈ ಜಮೀನು ಬೇಡ, ನೀವೇ ತಗೊಳ್ಳಿ ಅಂತ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ. ದುಡ್ಡು ಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾರೆ. ಸರ್, ನಮ್ಮಲ್ಲಿ ಆ ಮುನ್ನೋಳಿ ಬಿಡುತ್ತಲ್ಲ, ಮುಕ್ಕಾಲಾಬ್ಜ ಹೋಯ್ತಲ್ಲ ಸರ್, ಹೈವೇ ಅಂತ ಮಾಡುದಿಲ್ಲ. ಹೈವೇ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಇಲ್ಲಿ ಸಮಸ್ಯೆ ಆಗಿರೋದು ಅವೈಜ್ಞಾನಿಕವಾಗಿ ಅಣೆಕಟ್ಟು ನಿರ್ಮಾಣ ಮಾಡಿದ್ದು. ಒಂದು ಪ್ಲಾನ್ ಇಲ್ಲದೆ ಇವ್ರು ದುಡ್ಡಿದೆ ಅಂತ ಸುಮ್ಮನೆ ಕಟ್ಟಿದ್ರೆ ಹಿಂಗೆ ಆಗತ್ತೆ. ಪಾಪ ರೈತರಿಗೆ ಇದರಿಂದ ಅನ್ಯಾಯ ಆಗಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಹೇಳ್ತಾರೆ ಇದಕ್ಕೆ? ನೀತಿ ನಿಜವಾಗ್ಲೂ ಈ ಪರಿಸ್ಥಿತಿಯಲ್ಲಿ ಅವರು ಕೈ ತಿಳಿದುಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಕಾಮಗಾರಿ ಹೇಗೂ ಆಗ್ಬಿಟ್ಟಿದೆ. ಆದ್ರೆ ಎಂತ ಒಂದು ಅವ್ಯವಸ್ಥೆ ಅಂದ್ರೆ ರೈತರಿಗೆ ಉಪಯೋಗ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಮಾಡಿದಂತಹ ಒಂದು ಯೋಜನೆಯಿಂದಾಗಿ ರೈತರಿಗೆ ಸಂಕಷ್ಟ ಪಡುವಂತ ಪರಿಸ್ಥಿತಿ ಬಂದಿದೆ. ಅಲ್ಲಿ ಸುತ್ತಮುತ್ತ ಸಚಿನ್ ಅನ್ನುವಂಥವರಿದ್ದಾರೆ ಮತ್ತು ಚಂದ್ರಣ್ಣ ಅನ್ನುವಂಥವರಿದ್ದಾರೆ. ಇವರ ಸುಮಾರು ಒಟ್ಟು 4.70 ಎಕರೆ ಏನೋ ಜಮೀನಿದೆ. ಆ ಜಮೀನು ಈಗ ಈ ನೀರಿನಿಂದಾಗಿ, ಡ್ಯಾಮ್ ನಿಂದಾಗಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಅದು ಎಲ್ಲಿ ತನಕ ಅವರ ಪರಿಸ್ಥಿತಿ ಬಂದಿದೆ ಅಂದ್ರೆ ಅವರು ಸರ್ಕಾರಕ್ಕೆ ಈಗ ಮನವಿಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಜಮೀನನ್ನ ನೀವೇ ಸ್ವಾಧೀನ ಪಡಿಸಿಕೊಳ್ಳಿ, ಭೂ ಸ್ವಾಧೀನ ಮಾಡ್ಕೊಂಡು ನಮ್ಗೆ ಒಂದಿಷ್ಟು ಪರಿಹಾರ ಕೊಡಿ, ನಾವು ಇಲ್ಲಿಂದ ಹೋಗ್ತೀವಿ ಅನ್ನುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾಕಂದ್ರೆ ಅದೆಷ್ಟೋ ವರ್ಷದ ಪರಿಶ್ರಮಗಳಿಂದ ಅವರಲ್ಲಿ ಕೃಷಿ ಮಾಡ್ತಾ ಇದ್ರು. ಈಗ ಇನ್ನೇನು 1-2 ವರ್ಷದಲ್ಲಿ ಅಲ್ಲಿ ಕೃಷಿ ಫಲ ಕೊಡುವಂತ ಹೊತ್ತಲ್ಲಿ ಈ ತರ ಒಂದು ಅವ್ಯವಸ್ಥೆ ಆಗಿರುವಂತದ್ದು. ಅದು 1-2 ಕೋಟಿ ರೂಪಾಯಿಯ ಯೋಜನೆ ಅಲ್ಲ, 88 ಕೋಟಿ ರೂಪಾಯಿಯ ಒಂದು ಯೋಜನೆ. ಇನ್ನಿದಕ್ಕೆ ಏನು ಒಂದು ತಾರ್ಕಿಕ ಅಂತ್ಯವನ್ನ ಆ ಒಂದು ಅಧಿಕಾರಿಗಳು ಕೊಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಯಾಕಂದ್ರೆ ಒಂದೇ ವರ್ಷದೊಳಗೆ ಈ ತರ ಎಲ್ಲ
ಸಮಸ್ಯೆ ಆಗ್ತಾ ಇದೆ. ಅದು ಕೂಡ ಒಂದು ಚಳಿಗಾಲದಲ್ಲಿ. ಮುಂದೆ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಪರಿಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ಕಾರ್ಕಳ ತಾಲೂಕು ಆಡಳಿತ ಮತ್ತು ಶಾಸಕರು ಸೇರಿದಂತೆ ಉಡುಪಿ ಜಿಲ್ಲಾಡಳಿತ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಬೇಕು ಅನ್ನುವಂಥದ್ದು ಆ ಸುತ್ತಮುತ್ತ ರೈತರ ಒಂದು ಮಾತು. ಯಾಕಂದ್ರೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ಒಂದು ಕಾಮಗಾರಿಯನ್ನ ಮಾಡಲಾಗಿದೆ ಅನ್ನೋ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದಿತ್ಯ, ಈಗ ಇವರು ಜೀವನಕ್ಕೆ ನೆಚ್ಕೊಂಡಿರೋದು ಇದೇ ಕೃಷಿ ಭೂಮಿ ಆಗಿತ್ತು. ಸೊ ಬಹಳ ದಿನಗಳು ಕೂಡ ಕಳೀತಾ ಬಂದಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಇವರನ್ನು ಭೇಟಿಯಾಗಿದ್ದು, ಸ್ಥಳ ವೀಕ್ಷಣೆ ಮಾಡಿದ್ದು, ಇಲ್ಲ ಪರಿಹಾರದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದು, ಈ ಥರದ್ದೇನಾದರೂ ಆಗಿದೆಯೋ ಅಥವಾ ಆಗಿಲ್ವೋ? ನೀತಿ ಸದ್ಯದ ಮಟ್ಟಿಗೆ ಯಾವುದೇ ಒಂದು ಅಧಿಕಾರಿ ಆಗಲಿ ಅವರಿಗೆ ಯಾವುದೇ ರೀತಿ ಒಂದು ಪರಿಹಾರವನ್ನ ನೀಡುವಂತದ್ದು, ಅವರ ಸಮಸ್ಯೆ ಏನು ಅದ್ರ ಬಗ್ಗೆ ಸ್ಪಂದನೆಯನ್ನ ಕೊಡುವಂತ ಕೆಲಸಕ್ಕೆ ಅವರು ಮುಂದಾಗಲಿಲ್ಲ. ಯಾಕಂದ್ರೆ ಈ ಕಾಮಗಾರಿಯನ್ನ ಮಾಡುವ ಮುಂಚಿತವಾಗಿಯೂ ಕೂಡ ಯಾವುದೇ ರೀತಿಯ ಒಂದು ಮಾಹಿತಿಯನ್ನ ನೀಡದೆ ಆ ಭಾಗದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿದೆ. ಪ್ರಮುಖವಾಗಿ ಆ ಭಾಗದ ಕೃಷಿಕರು ಯಾರಿದ್ದಾರೋ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿದೆ ಮತ್ತು ಆ ಒಂದು ಹೊಳೆ ಏನಿದೆ ಅದರ ಒಂದು ಆಳ ಅಗಲ ಏನಿದೆ ಅದರ ಬಗ್ಗೆ ಯಾವುದರ ಬಗ್ಗೆ ಕೂಡ ಪರಿಶೀಲನೆ ಮಾಡದೆ ಒಂದು ಯೋಜನೆಯನ್ನ ಮಾಡಬೇಕು ಅನ್ನುವಂತಹ ರೀತಿಯಲ್ಲೂ ಒಂದು ಶೀಘ್ರದಲ್ಲಿ ಒಂದು ಯೋಜನೆಯನ್ನ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಈಗ ಯಾವುದೇ ಒಂದು ಪರಿಹಾರಕ್ಕೆ ಅವರು ಮುಂದಾಗ್ತಾ ಇಲ್ಲ. ಇದೇ ಕಾರಣದಿಂದಾಗಿ ರೈತರು ಹೇಳ್ತಾ ಇರುವಂತದ್ದು, ನಮ್ಮ ಜಮೀನನ್ನ ಸರ್ಕಾರವೇ ಸ್ವಾಧೀನ ಪಡಿಸ್ಕೊಳ್ಳಿ, ನಾವು ಅದನ್ನ ಸರ್ಕಾರಕ್ಕೆ ಬಿದ್ದು ಕೊಡ್ತೀವಿ. ಯಾಕಂದ್ರೆ ಇದಕ್ಕೀಗ ಒಂದು ಮಟ್ಟಿಗೆ, ಯಾಕಂದ್ರೆ ಇಷ್ಟು ದೊಡ್ಡ ಯೋಜನೆಯನ್ನ ಈಗ ಇದನ್ನ ಪರಿಹಾರ ಮಾಡುವಂತದ್ದು ಅಥವಾ ಈ ಸಮಸ್ಯೆಯನ್ನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳುವಂತದ್ದು ಈ ಪರಿಸ್ಥಿತಿಯಲ್ಲಿ ಬಹಳ ಕಷ್ಟದ ಒಂದು ವಾತಾವರಣ ಇದೆ ನೀತಿ. ಯಾಕಂದ್ರೆ ಆ ಕಾಮಗಾರಿ ಬಹುತೇಕ ಪೂರ್ಣವಾಗಿರುವಂತದ್ದು 1 ವರ್ಷಗಳೇ ಆಗ್ತಾ ಬಂದಿದೆ. ಹಾಗಾಗಿ ಅದು ಜನರಿಗೂ, ಆ ಭಾಗದ ಜನರಿಗೂ ಕೂಡ ಒಂದು ರೀತಿ ಅರಿವು ಬಂದಿದೆ. ಇಲ್ಲಿದ್ರೆ ಇನ್ನು ಮುಂದಕ್ಕೆ ಸಮಸ್ಯೆನೇ, ಇವರು ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಹಾಗಾಗಿ ನಾವೇ ಬೇಕಾದ್ರೆ ಈ ಜಾಗ ಬಿಟ್ಟು ಹೋಗ್ತೀವಿ ಅನ್ನುವಂತ ಪರಿಸ್ಥಿತಿಗೆ ಸದ್ಯ ಅವರು ಬಂದಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಮಸ್ಯೆ ಅಂದ್ರೆ ನೀರು ಬಂದ್ಕೊಂಡಿದ್ದು ಯಾವುದೇ ಒಂದು ರೀತಿಯಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ಅವರು ನಮ್ಮ ಸರ್ವೆ ಆತರ ಏನು ಮಾಡದೆ ಮಾಡಿರುವಂತ ಒಂದು ಪ್ರಾಜೆಕ್ಟ್ ಇದು. ಅದರಿಂದ ಬಂದಿರೋದು ಅಂತ ಹೇಳಿ ಮೇಜರ್ ಆಗಿ ನನಗೆ ನನ್ನ ಸ್ವಂತ ತೋಟ ಹೋಗ್ತಾ ಇದೆ. ಅದೇ ತರ ನಮ್ಮ ನೇಬರ್ ಆಗಿರುವಂತ ಚಂದ್ರಂಬಿಗರ್ ಅಂತ ಹೇಳಿದರೆ ಅವರದ್ದು ತೋಟನೂ ಅದೇ ತರ ಹೋಗ್ತಾ ಇದೆ. ಅವರದ್ದು ಸಾಧಾರಣ 72 ಸೆನ್ಸ್ ಜಾಗ ಇದೆ, ಅಡಿಕೆ ತೋಟ, ಫಲ ಬರುವಂತದ್ದು. ಅವ್ರಿಗೆ ಅಡಿಕೆ ಕೊಯ್ಲಿಕ್ಕೂ ಆಗ್ತಾ ಇಲ್ಲ ಇದರಲ್ಲಿ. ಸೇಮ್ ನನ್ನ ಸಿಚುವೇಶನ್ ಅಂತ ಹೇಳಿದ್ರೆ ಇವಾಗ ಫಲ ಬರ್ತಾ ಇರುವಂತ ಸಸಿ ಮರಗಳು, ಆ ಸಸಿ ಮರಗಳಂತ ಹೇಳಿದ್ರೆ ಇನ್ನು ಒಂದ್ 2 ವರ್ಷದಲ್ಲಿ ಒಳ್ಳೆ ಆದಾಯ ಬರುವಂತದ್ದು, 40-45 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಆದಾಯ ಬರುವಂತ ತೋಟ. ನಾನ್ ನೋಡಿದಾಗ ನಾನು ಇಲ್ಲಿ ಬಂದು 25 ವರ್ಷದಲ್ಲಿ ಈ ತರ ಒಂದು ನೆರೆ ನೀರು ಸಮೇತ ಬಂದು ನಿಲ್ಲಿಲ್ಲ. ಈ ತರ ಬಂದ್ರು ಅದೇ ಅಷ್ಟು ದೊಡ್ಡ ಮಳೆ ಅಥವಾ ಆಗುಮೇಲೆ ಗುಡ್ಡ ಕುಸಿತಲ್ಲ ಆದ ಟೈಮಲ್ಲೆಲ್ಲ ಇದೇ ತರ ಒಂದ್ಸಲಿ ನೀರು ಬಂದ್ರು ಒಂದು 2 ಗಂಟೆ 3 ಗಂಟೆ ಅದಕ್ಕಿಂತ ಜಾಸ್ತಿ ಇದ್ರಲ್ಲಿ ನೀರು ನಿಲ್ತಾ ಇರಲಿಲ್ಲ ಹೊಳೆಯಲ್ಲಿ. ಇವಾಗ ಅಂತ 5 ಮೀಟರ್ ಸ್ಟೋರೇಜ್ ಮಾಡಿದ್ದಾರೆ. ಸ್ಟೋರೇಜ್ ಮಾಡಿದ ಕೂಡಲೇ ನಾನು ಇಡೀ ಜಾಗದಲ್ಲಿ ಇವಾಗ ನೀರು ಬಂದ್ಕೊಂಡು ಪೂರ್ತಿ ಜಲಾವೃತವಾಗಿದೆ. ಇದಕ್ಕೆ ನನ್ನೊಂದು ಬೇಡಿಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಮೊರೆ ಹೋಗೋದು ಬಿಟ್ಟು ಬೇರೆ ಏನು ಮಾರ್ಗ ಇಲ್ಲ. ಬದುಕಲಿಕ್ಕೆ ನನಗೆ ಬೇರೆ ಜಾಗನೂ ಇಲ್ಲ. ಇನ್ನು ಇದ್ ಬಿಟ್ಕೊಂಡು ಅಂತ ಹೇಳಿದ್ರೆ ನನ್ನ ಹೆಸರಲ್ಲಿ ಬೇರೆ ಯಾವ್ದು ಜಾಗನೂ ಇಲ್ಲ. ಅಷ್ಟೊಂದು ನೊಂದಿದೆ ನಾನು. ಒಬ್ಬ ಕೃಷಿ ಮಾಡೊಬ್ಬ ರೈತನ ದುಃಖ ಇದು. ನನ್ನ ಸ್ವಂತ ಒಂದು 5.5 ಎಕರೆ ಜಮೀನು ಹೋಗ್ತಾ, 5.5-6 ಎಕರೆ ಹತ್ರ. ಅದೇ ತರ ನಮ್ಮ ಚಂದ್ರಾಂಬಿಗರ್ ಅಂತ ಅವ್ರ ಜಮೀನಿಗೂ ನೀರು ಹೋಗಿದೆ. ಈಗ ಫುಲ್ ಜಾಗ ಪೂರ್ತಿ ಜಲಾವೃತವಾಗಿದೆ. ಜಾಗದಲ್ಲಿ ಇವಾಗ ಒಂದು 6-7 ಫೀಟ್ ನೀರಿದೆ ಟೋಟಲ್. ಅದ್ರಲ್ಲಿ ನಮ್ಗೆ ಏನು